ವಿಸರ್ಜನೆ ಮಾಡಬೇಕಾದ್ರೆ ದೇವ್ರ ಕಣ್ಣಲ್ಲಿ ನೀರು ಬರುತ್ತಂತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಮಂಗಳವಾರ, ಸೊ ಹಾಗಾಗಿ ನಾನು, ಮಧು, ನನ್ನ ಮಗಳು ಆ್ಯಂಡ್ ಹರ್ಷಿ 4 ಜನನು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಚಿಕ್ಕನಾಯಕನಹಳ್ಳಿಯಿಂದ ಒಂದು 35 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ. ಯಾವ ದೇವಸ್ಥಾನ ಅಂತ ಯೋಚನೆ ಮಾಡ್ತಿದ್ದೀರಾ? ಅದೇ ಮಾಡಾಳು ಗೌರಮ್ಮ ಅಂತ. ಮಾಡಾಳು ಅನ್ನೋ ಊರಲ್ಲಿ ಸ್ಥಾಪನೆ ಆಗಿರುವಂಥ ದೇವಸ್ಥಾನ ಅದು, ಗೌರಮ್ಮನ ದೇವಸ್ಥಾನ. ಆ ದೇವಸ್ಥಾನನ ಆ ದೇವ್ರನ್ನ ಫುಲ್ಲು ಅರ್ಶಿನದಿಂದನೇ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಸೊ ಹಾಗಾಗಿ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ದರ್ಶನ ಮಾಡ್ಕೊಂಬರೋಣ ಅಂತ ನಾನು, ಚಿಂಚು, ಹರ್ಷಿ, ಮಧು 4 ಜನನು ಹೊರಟಿದ್ದೀವಿ. ಇದೇ ಫಸ್ಟ್ ಟೈಮ್ ನಾನು ಮತ್ತು ನನ್ನ ಮಗಳು ಆ ದೇವಸ್ಥಾನಕ್ಕೆ ಹೋಗ್ತಿರೋದು. ಹರ್ಷಿ ಮತ್ತು ಮಧು ಮುಂಚೆ ಒಂದು ಸಲ ಹೋಗಿದ್ದಾರೆ. ಸೊ ಮಧು ನಮ್ಮನ್ನಂತೂ ಬಿಟ್ಟು ಫುಲ್ ಫಾಸ್ಟಾಗಿ ಹೋಗ್ತಿದ್ರು, ನಾನು ಹರ್ಷಿ ಹಿಂದೆ ನಿಧಾನಕ್ಕೆ ನಡ್ಕೊಂಡು ಬರ್ತಿದ್ವು. ಸೊ ಹಾಗೆ ಹೋಗ್ತಾ ದಾರಿಯಲ್ಲಿ ದೇವ್ರಿಗೆ ಏನೇನು ಬೇಕು ಅರಿಶಿನ ಕುಂಕುಮ ಪೂಜೆ ಸಾಮಾನೆಲ್ಲ ತೊಗೊಂಡು ಹೊರಟ್ವು. ನಾವು ಹೋಗ್ತಿದ್ವು, ದಾರಿಯಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಚಿಂಚು ಬೇರೆ ಕರ್ಕೊಂಡು ಬಂದಿದ್ವಲ್ಲ ಅನ್ನೋ ಭಯ ಬೇರೆ. ಬಟ್ ಸ್ವಲ್ಪ ದೂರ ಬಂದಿದ ತಕ್ಷಣ ನೋಡಿ ಜನ, ಏನು ಜನ ಅಂತೀರಾ, ನಮಗಂತೂ ಶಾಕ್ ಆಗೋಯ್ತು. ಮನಸ್ಸಿಗೆ ಏನು ಸಖತ್ ರಶ್ ಇದೆ. ಮಾತಾಡೋದೇ ಕೇಳಲ್ಲ ಅನ್ಸುತ್ತೆ ಬಿಡು, ಮಾತಾಡೋದು ಸಖತ್ ರಶ್ ಐತೆ. ಯಾರಾದ್ರೂ ಪಾಪ ಕರ್ಕೊಂಬರೋದಿದ್ರೆ ನೀವು ಯೋಚನೆ ಮಾಡ್ಕೊಂಡು ದಯವಿಟ್ಟು ಕರ್ಕೊಂಡ್ಬರ್ಬೇಡ್ರಿ ಅಂತಾನೆ ಹೇಳೋದು ನಾವು. ಕರ್ಕೊಂಡೆ ನನ್ನ ಮಗಳು ಎಲ್ಲರಿಗೂ ಮಾತಾಡಿಸ್ತಾಳೆ. ರಶಲ್ಲಿ ಎಷ್ಟೊತ್ತಿಗೆ ಬೇಗ ಹೋಗ್ತೀವಿ ಅಂತ ಕಾಯ್ತಿದ್ದೀವಿ. ತಲೆ ಸುತ್ತಿದ್ರೆ ಇವರೇ ಎತ್ಕೊಂಡು ಕ್ಯೂ ಅಲ್ಲಿ ಮಿನಿಮಮ್ ಅಂದರೂ 1.5 ಅವರ್ ನಿಂತಿದ್ದೀವಿ. ಎಷ್ಟೇ ಕ್ಯೂ ಅಲ್ಲಿ ನಿಂತ್ಕೊಂಡು ಬಂದು ಕೊನೆಗೆ ದೇವ್ರ ದರ್ಶನ ಪಡೆದಾಗ ಮನಸ್ಸಿಗೆ ಆಗೋವಂಥ ಖುಷಿನೇ ಬೇರೆ ಅಲ್ವಾ. ನೋಡಿದ್ರಲ್ಲ, ಅದೇ ನೋಡಿ ಅರಿಶಿನದಿಂದ ಮಾಡಿರುವಂಥ ಗೌರಮ್ಮ ತುಂಬ ಪವರ್ಫುಲ್ ಅಂತೆ ನಮ್ಮಮ್ಮ ಹೇಳ್ತಿದ್ರು. ನಾನು ಪ್ರೆಗ್ನೆನ್ಸಿಯಲ್ಲಿದ್ದಾಗ ನಮ್ಮಮ್ಮ ಹರಕೆ ಹೊತ್ಕೊಂಡಿದ್ರು. ಸೊ ಹಾಗಾಗಿ ಪಾಪು ಕರ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ದೀವಿ. ಈ ದೇವರ ವಿಶೇಷತೆ ಏನು ಅಂತ ಹೇಳಿದ್ರೆ, ದೇವ್ರನ್ನ ಅರಿಶಿನದಿಂದ ಮಾಡಿರುವಂಥ ದೇವ್ರಲ್ವಾ. ಸೊ ಅದನ್ನು 9 ದಿನಕ್ಕೆ ವಿಸರ್ಜನೆ ಮಾಡ್ತಾರೆ. ವಿಸರ್ಜನೆ ಮಾಡಬೇಕಾದ್ರೆ ದೇವ್ರ ಕಣ್ಣಲ್ಲಿ ನೀರು ಬರುತ್ತಂತೆ. ಎಷ್ಟು ಮಿರಾಕಲ್ ಅನ್ಸುತ್ತೆ ಅಲ್ವಾ. ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಫೈನಲಿ ಎಲ್ಲ ಮುಗೀತು, ಸಖತ್ ರಶ್ ಇತ್ತು, ಕಾಲೆಲ್ಲ ಸಖತ್ ನೋವು ಬಂದು ನನಗಂತೂ. ಓಡಾಡೋದೇ ಕಮ್ಮಿ ಅಲ್ವಾ, ಸ್ವಲ್ಪ ತಿನ್ಕೊಂಡು ಕಾಲು ಬರುತ್ತೆ ನನಗೆ. ಈ ದೇವ್ರ ಹಿಸ್ಟ್ರಿ ಬಗ್ಗೆ ನನಗೇನು ಅಷ್ಟೊಂದು ಗೊತ್ತಿಲ್ಲ. ನನಗೇನು ಗೊತ್ತಿದ್ದೋ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇವತ್ತಿಗಿಷ್ಟೇ. ನನ್ನ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಹ್ಯಾಪಿಯಾಗಿರಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್. ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.